ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಝೀರೋ ಆಯಿಲಲ್ಲಿ ಒಂದು ರಗಾಡ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಖತ್ತಾಗಿರುತ್ತೆ ಮತ್ತು ಜೊತೆಗೆ ವೆರಿ ಈಸಿ ಆ್ಯಂಡ್ ಪ್ರೋಟೀನ್ ಜಾಸ್ತಿ ಇರುವಂಥ ಒಂದು ಫುಡ್ ಇದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ಬಟಾಣಿ ತೊಗೊಂಡಿದ್ದೀನಿ. ಇದು ಗ್ರೀನ್ ಬಟಾಣಿನೂ ಸಿಗುತ್ತೆ, ಈ ಥರ ವೈಟ್ ಬಟಾಣಿನೂ ಸಿಗುತ್ತೆ. ಎರಡು ಯಾವುದ್ರಲ್ಲಾದರೂ ಮಾಡ್ಬೋದು. ನಾನು ವೈಟ್ ಬಟಾಣಿ ಮಾಡ್ತಿದ್ದೀನಿ. ಹಿಂದಿನ ದಿನ ರಾತ್ರಿ ನೀರು ಹಾಕಿ ನೆನೆಸಿಡಬೇಕು, ಅದು ನೆನೆಲಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೊಂದು ಪೀಸ್ ಶುಂಠಿ, 3 ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಸ್ವಲ್ಪ, ಮತ್ತು ಖರ್ಜೂರ ಡೇಟ್ಸ್ ಅದು ಸ್ವಲ್ಪ, ಜೊತೆಗೆ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಪುದೀನ, ಕೊತ್ತಂಬರಿ ಸೊಪ್ಪು, ಖರ್ಜೂರ, ಡೇಟ್ಸ್ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ನೀರು ಹಾಕಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಹೀಗೆ ತರಿಯಾಗಿರುತ್ತಲ್ಲ, ಈ ಟೈಮಲ್ಲಿ ಒಂದು ಸಣ್ಣ ಲೆಮನ್ನಷ್ಟು ಸೈಜಲ್ಲಿ ಹುಣಸೆ ಹಣ್ಣನ್ನು ನೀರನ್ನು ನೆನೆಸ್ಬಿಟ್ಟು ಅದನ್ನು ಇದ್ರ ಜೊತೆಗೆ ಹಾಕಿ ನೈಸಾಗಿ ಹಿಂಗೆ ಮಿಕ್ಸಿಲಿ ಗ್ರೈಂಡ್ ಮಾಡಿ ತಗೊಳ್ಳಿ. ಈಗ ನೆಕ್ಸ್ಟ್ ಡೇ ಈ ಬಟಾಣಿ ನೀರಲ್ಲಿ ನೆಂದಿರುತ್ತೆ ನೋಡಿ, ಅದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ನೀರು ಹಾಕ್ಬಿಟ್ಟು ಆಲೂಗಡ್ಡೆ ಒಂದು ಪೊಟೆಟೊ ತೊಗೊಂಡಿದ್ದೀನಿ ಅಷ್ಟೇ. ಒಂದು ಪೊಟೆಟೊನ ತೊಳೆದು ಅದನ್ನು ಕಟ್ ಮಾಡಿ ಇದ್ರ ಜೊತೆಗೆ ಬೇಯಿಸಿ, ಆಯಿತಾ. ಫುಲ್ ಫ್ಲೇಮಲ್ಲಿ ಒಂದು ವಿಷಿಲ್ ಬರಲಿ, ಮತ್ತು ಸಿಮ್ಮಲ್ಲಿ ಇಟ್ಬಿಟ್ಟು ಇನ್ನೊಂದು ವಿಷಿಲ್ ಬರಲಿ. 2 ವಿಷಿಲ್ ಬಂದರೆ ಸಾಕು. ಚೆನ್ನಾಗಿ ಹಿಂದಿನ ದಿನ ರಾತ್ರಿ ನೆಂದಿರುತ್ತೆ ಈ ಬಟಾಣಿ, ಹಾಗಾಗಿ ಸಾಫ್ಟಾಗಿ ಬೆಂದು ಸಿಗುತ್ತೆ ನೋಡಿ. ಈಗ ಬೆಂದಿರುವಂಥ ಬಟಾಣಿನ ಮತ್ತು ಆ ನೀರಿರುತ್ತಲ್ಲ ಅದ್ರ ಜೊತೆಗೇ ಸಿಮ್ಮಲ್ಲಿಟ್ಟು ಕುದಿಲಿಕ್ಕೆ ಬಿಡಿ. ಇದು ಬೆಂದಿದೆ, 2 ವಿಷಿಲ್ ಬಂದಿದೆ ಕುಕ್ಕರಲ್ಲಿ. 2 ವಿಷಿಲ್ ಬಂದು ಬೆಂದಂಥ ಬಟಾಣಿಗೆ ಒಂದು ಈರುಳ್ಳಿ, ಒಂದು ಕ್ಯಾರೆಟನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಟೊಮ್ಯಾಟೊ, ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಅದೆಲ್ಲ ಇದ್ರ ಜೊತೆಗೆ ಬೇಯಲಿ. ಮತ್ತು ನಾವು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡ್ಕೊಂಡ್ವಲ್ಲ, ಪುದೀನ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಖರ್ಜೂರ, ಶುಂಠಿ, ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಗರಂ ಮಸಾಲ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಚಿಲ್ಲಿ ಪೌಡರು, ಅದೆಲ್ಲ ನಿಮ್ಮ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ಕೊರಿಂಡರ್ ಪೌಡರ್, ಧನಿಯಾ ಪುಡಿ ಅದನ್ನು 1/2 ಸ್ಪೂನ್ ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾವು ಆಲೂಗಡ್ಡೆನೂ ಬೇಯಿಸಿದ್ವಲ್ಲ, ಅದ್ರ ಸಿಪ್ಪೆಲ್ಲ ತೆಗೆದು ಕೈಯಲ್ಲಿ ಚೆಂದ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಆಮೇಲೆ ಉಪ್ಪು ಕೂಡ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ. ನೋಡಿ ಕಲರೇ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ. ಇಷ್ಟೇ ಬೇಗ ಆಗುತ್ತೆ. ಬಟಾಣಿ ಆಲೂಗಡ್ಡೆ ಬೆಂದು ಸಿಕ್ಕಿದ್ರೆ 5 ಮಿನಿಟ್ಸ್ ಅಷ್ಟೇ ಇದ್ರ ಕೆಲಸ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಳಿ, ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಆನಿಯನ್, ಸಣ್ಣ ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸರ್ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ಸೇವಾ ಅಂತ ಇರುತ್ತಲ್ಲ ಅದನ್ನು ಹಾಕ್ಕೊಂಬಿಡ್ಬೇಕು, ಸುತ್ತ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಂಗೆ ಟೇಸ್ಟಿಗೆ ಹಾಕ್ಕೊಳ್ಳಿ. ಇದಾದಮೇಲೆ ಒಂದು 1/4 ಸ್ಪೂನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಅದು ಆಪ್ಷನ್ ಇದ್ದರೆ ಹಾಕಿ, ಇಲ್ಲದಿದ್ದರೆ ಬೇಡ. ಇದೇ ಚೆಂದ ಸ್ಪೈಸಿಯಾಗಿ ಚೆನ್ನಾಗಿ ಅನಿಸುತ್ತೆ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲವೂ ಇರುತ್ತೆ. ಭಾಳ ಟೇಸ್ಟಿಯಾಗಿರುತ್ತೆ. ಬಿಸಿಯಾಗಿ ಮಾಡಿಕೊಂಡು ಬಿಸಿಯಾಗಿ ತಿನ್ನಿ. ಜೊತೆಗೆ ಒಂದು ಕಾಫಿ ಕೂಡ ಕುಡೀರಿ. ಈವ್ನಿಂಗ್ ಟೈಮ್ಗೆ ಸಖತ್ತಾಗಿರುತ್ತೆ ಸ್ನ್ಯಾಕ್ಸ್ ಇದು. ಇದನ್ನು ಖಂಡಿತ ಟ್ರೈ ಮಾಡಿ. ಯು ಮಸ್ಟ್ ಟ್ರೈ ದಿಸ್, ಇಟ್ಸ್ ವೆರಿ ನೈಸಿ ಟೇಸ್ಟಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.